ಹಾಗಾಗಿ ಇದು ತೆಂಕು ಬಡಗಿನ ಸಮ್ಮಿಶ್ರ ಇದು. ಮತ್ತೆ ಬೇಕು ಸ್ವಲ್ಪ ನಾವು ಯಾವುದನ್ನು ಬಿಟ್ಟರು ಬಡಗಿನ ವಾಸನೆಯನ್ನು ಬಿಡಬಾರದು. ಯಾಕೆ? ತೆಂಕಿನಲ್ಲಿ 10 ವರ್ಷ ಮಾಡದೇ ಇದ್ದಂತಹ ಸಾಧನೆಯನ್ನು ಬಡಗಿನಲ್ಲಿ 1 ವರ್ಷ ಮಾಡಿ ಬಂದವ. ಹಾಗಾಗಿ ಆ ಕೃತಜ್ಞತಾ ಭಾವನೆಯಿಂದ ಈ ವೇಷ ಅಂತ ಹೋಗಾಡುದು. ಒಂದು ಕಾಲಮಿತಿ ಮೇಳದ ಆಟಕ್ಕೆ 3 ಭಾಗವತರು ಕರ್ಮಕ್ಕ ನೀವು ಒಂದು ಭಾಗವತರು ಸಾಕತ್ತಿಲ್ಲ ಮರೆ. ಧರ್ಮಕ್ಕೆ ಯಜಮಾನರಿಗೆಲ್ಲ ಒಮ್ಮೊಮ್ಮೆ ಯಾರು ಇರುವುದಿಲ್ಲ, ಒಮ್ಮೊಮ್ಮೆ ಯಾರು ಇರುವುದಿಲ್ಲ ಅಂದ್ರೆ ನೀವು ಮಾಡಿದ ಕರ್ಮವನ್ನು ಅನುಭವಿಸುವುದು. ಗೋಳಿ ಬಜ್ಜಿ ಸುಮ್ಮನೆ ಕೊಡ್ಲಿ ಕದ್ದದ್ದಲ್ಲ. ಈ ಬಟ್ಟೆಗಳು ಹಾಗೆ ಇತ್ಲಾಗಿ ತೆಂಕಲಾಗ ಬಂದನಾ, ತೆಂಕಲಾಗ ಬರುವಾಗ ಅಲ್ಲಿ ಹಾಗೆ ಈ ತರ ಬಟ್ಟೆಗಳೆಲ್ಲ ಒಣಗಿಸ್ಲಿಕ್ಕೆ ಹಾಕಿದ್ರು. ನಾಯಿ ಕಚ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಅದಕ್ಕೆ ಮೆಣಸಿನ ಬಜ್ಜಿ ವಿಷ ಅಂತ ಕಂಡ. ಹೌದಾ? ಹೌದು. ನಾಯಿಯಲ್ಲಿ ವ್ಯವಹಾರ ಮತ್ತೆ ಮನುಷ್ಯರಲ್ಲೆಲ್ಲ ವ್ಯವಹಾರ ಪ್ರಯೋಜನ. ಹಾಗಾದ್ರೆ ಬೇರೆ ಯಾರ ಹತ್ರ ದುಡ್ಡಿತ್ತು? ಯಕ್ಷಗಾನದವ್ರ ಹತ್ರ ದುಡ್ಡು. ಈಗ ಪ್ರಸಕ್ತ ಸಾಲಿನಲ್ಲಿ ದುಡ್ಡು ಯಾರ ಹತ್ರ ಉಂಟು ಅಂತ ಹೇಳಿದ್ರೆ ಯಕ್ಷಗಾನ ಕಲಾವಿದರ ಹತ್ರ ಮಾತ್ರ. ನೋಡಿ ನಮ್ಮ ಮನೆಯಲ್ಲಿ ಎಂತ ಇಲ್ಲ ಹೇಳುತ್ತೆ. ಯಾರ ಮನೆಯಲ್ಲಿ? ಜಗದೀಶನ ಮನೆಯಲ್ಲಿ. ಹೌದಾ? ಇತ್ತ ಇಲ್ಲಪ್ಪ, ಯಾರು ಹೇಳಿದ? ಅವ್ರ ಹತ್ರ ಎಂತದಿಲ್ಲ. ಅವ್ರು ಇದ್ದದ್ದೆಲ್ಲ ಈ ಹಾಡಿಗೆ ಹಾಕಿ ಸುಮ್ಮನೆ ಕೂತ್ಕೊಂಡಿದ್ರು ಈಗ. ಅಲ್ಲ ಜಗದೀಶನ ಅವ್ರ ಹತ್ರ ಇಲ್ಲ. ಹಾಗಾದ್ರೆ ಬೇರೆ ಯಾರ ಹತ್ರ ದುಡ್ಡಿತ್ತು? ಯಕ್ಷಗಾನದವ್ರ ಹತ್ರ ದುಡ್ಡು. ಈಗ ಪ್ರಸಕ್ತ ಸಾಲಿನಲ್ಲಿ ದುಡ್ಡು ಯಾರ ಹತ್ರ ಉಂಟು ಅಂತ ಹೇಳಿದ್ರೆ ಯಕ್ಷಗಾನ ಕಲಾವಿದರ ಹತ್ರ ಮಾತ್ರ. 3 ಕಡೆ ಕಾರ್ಯಕ್ರಮಕ್ಕೆ ಹೋಗುದು. ಒಂದೊಂದು ಕಡೆ 5-5 ಸಾವಿರ ತಕೊಂಡು 3 ಕಡೆ 15,000. ಕೆಲವರು ಪಾಪ ಹೆಣ್ಣು ಮಕ್ಕಳೆಲ್ಲ ಬಟ್ಟೆ ಅಂಗಡಿಯಲ್ಲಿ 2 ವರ್ಷ ದುಡಿತೇವೆ 15,000. ಇಲ್ಲಿ ಒಂದೇ ದಿವಸ 15 ಸಾವಿರ ಮಾಡ್ತಾರೆ ಯಕ್ಷಗಾನದವರು. ಮತ್ತೇನು ದುಡ್ಡೇ ಇಲ್ಲ ನನ್ನ ಹತ್ರ ಅಂತೇಳಿ. ಹಾಗಾಗಿ ನಾನು ಕದಿಲಿಕ್ಕೆ ಹೋದ್ರೆ ಯಕ್ಷಗಾನದವ್ರ ಹತ್ರ ಕದಿಬೇಕು ಅಂತ ಆಲೋಚನೆ ಮಾಡಿದ್ದೆ. ಅದರಲ್ಲಿ ಭಾಗವತರ ಬಗ್ಗೆ ಅವರು 7-8 ಸಾವಿರ ತಗೊಂಡು. ಇಲ್ಲ ಯಾರು ಹೇಳಿ? ನೀವು ಒಳ್ಳೆ ದುಡ್ಡು ಮಾಡಿಸ್ತೀರಿ. ಮತ್ತೆ ನೋಡಿ ಕಾಲಮಿತಿ ಮೇಳದ ಆಟ 3 ಭಾಗವತರು ಅಲ್ವಾ? ಧರ್ಮಕ್ಕೆಲ್ಲ ನಿಮಗೆ ದುಡ್ಡು. ಮತ್ತೆ ಇಷ್ಟೆಲ್ಲ ಕೂಗಾಡಿ ಎಂತ ಕೂಗಾಡುದು? ಒಂದು ಕಾಲಮಿತಿ ಮೇಳದ ಆಟಕ್ಕೆ 3 ಭಾಗವತರು ಕರ್ಮಕ್ಕ ನೀವು 1 ಭಾಗವತರು ಸಾಕತ್ತಿಲ್ಲ ಮರೆ. ಧರ್ಮಕ್ಕೆ ಯಜಮಾನರಿಗೆಲ್ಲ ಒಮ್ಮೊಮ್ಮೆ ಯಾರು ಇರುವುದಿಲ್ಲ, ಒಮ್ಮೊಮ್ಮೆ ಯಾರು ಇರುವುದಿಲ್ಲ ಅಂದ್ರೆ ನೀವು ಮಾಡಿದ ಕರ್ಮವನ್ನು ಅನುಭವಿಸುವುದು. 5-5 ಸಾವಿರ ತಕೊಳ್ಳುದಿಲ್ಲ ಒಂದೊಂದು ದಿವಸ ಅಲ್ಲ ಬೆಳಗ್ಗೆ ತನಕ ಕೂತ್ಕೊಳ್ಳುದು. ಹಾಗೆ ಆ ಭಾಗವತರ ಬಗ್ಗೆ ಎಲ್ಲ ದುಡ್ಡಿತ್ತಮ್ಮ. ಹಾಗೆ ನೋಡಿ ಈಗ ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ತೀರಿ, ಕಡೆಗೆ ಎತ್ಕೊಂಡು ಇನ್ನೊಂದು ಮೇಳಕ್ಕೆ ಹೋಗ್ತೀರಿ ನೀವು, ಅಲ್ಲಿ ದುಡ್ಡೇ. ಮತ್ತೆ ಇನ್ನೊಂದೇನು ಗೊತ್ತಾ? ಎಲ್ಲರೂ ತೆರಿಗೆ ಕಟ್ಟುತ್ತಾರೆ, ಯಕ್ಷಗಾನದವರು ತೆರಿಗೆ ಕಟ್ಟುವುದಿಲ್ಲ. ಇದೊಂದು ಸೂಕ್ಷ್ಮ. ನನ್ನ ಬಾಯಿ ಸರಿ ಇಲ್ಲ, ಎಲ್ಲೆಲ್ಲಿ ಇದ್ದದ್ದೆಲ್ಲ ಹೇಳಿಬಿಡ್ತೇವೆ. ನಾಳೆ ಇಲ್ಲಿ ಮೇಳದ ಯಜಮಾನರೆಲ್ಲ ಸೇರ್ಕೊಂಡು ನಂಗೆ ಬಡಿದ್ರೆ ಅಂತ ಮರೆ ಹೇಳೋಕಾತಿಲ್ಲ. ತೆರಿಗೆ ರಹಿತವಾದಂತ ವ್ಯವಹಾರ ನಮ್ಮ. ಹಾಗಾಗಿ ಇಲ್ಲಿ ದುಡ್ಡು. ಹಾಗಾಗಿ ಎಲ್ಲ ಮೇಳದ ಯಜಮಾನರ ಮನೆಗೆ ಹೋಗಿ ಕದಿಬೇಕು ಅಂತ ಒಂದು ಆಲೋಚನೆ ಮಾಡಿದ್ದೇನೆ. ಅದರ ಈ ಆಲೋಚನೆ ಮಾಡ್ತಾ ಇರುವಾಗಲೇ ನಮ್ಗೊಂದು ದೊಡ್ಡ ಬೇಡಿಕೆ ಬಂತಲ್ಲ. ಎಲ್ಲಿ ಬೇಡಿಕೆ? ಒಂದು ಅರಮನೆಯ ದೇವಸ್ಥಾನದ ಬಂಗಾರವನ್ನು ಕದಿಬೇಕು ಅಂತ ಹೇಳಿ ನನಗೊಂದು ಹೇಳಿಕೆ ಬಂದಿದೆ. ಮುಂಗಡ ಎಲ್ಲ ಕೊಟ್ಟಾಯ್ತು ಜನ. ದೇವಸ್ಥಾನದ ದುಡ್ಡು ತೆಗಿಬೇಕು, ದುಡ್ಡಲ್ಲ ಬಂಗಾರವನ್ನು ತೆಗಿಬೇಕು. ಮುಂಗಡವೇ ಒಂದಿಷ್ಟು ಉದ್ದದೆಲ್ಲ ಕೊಟ್ಟಿದ್ದಾರೆ ನನಗೆ, ಸ್ವಲ್ಪ ಬಂಗಾರ ಎಲ್ಲ ಬಂದಿದೆ. ಹಾಗಾಗಿ ಹತ್ತಲಾಗೆ ನಾನು ಹೋಗ್ಬೇಕು. ಮತ್ತೆ ಈ ಕಳ್ಳತನ ಮಾಡುವುದು ಬಹಳ ಒಳ್ಳೆಯದು ಸ್ವಾಮಿ. ಈ ಕಳ್ಳತನದಲ್ಲಿ ಸಿಕ್ಕಿ ಬೀಳುವವರು ಬಹಳಷ್ಟು ಕಡಿಮೆ. ನೋಡಿ ನಾನು ಶಿವರಾತ್ರಿ ದಿವಸ ಕದ್ದೆಲ್ಲ ಅದೇ ರೀತಿ ನಿಮಗೊಂದು ಒಳ್ಳೆ ಕಥೆ ಹೇಳ್ತೇನೆ. ಒಂದು ದಾರಿಯಲ್ಲಿ ಹೋಗುವಾಗ ಒಂದು ಮಾವಿನಕಾಯಿ ಇತ್ತು ಮರದಲ್ಲಿ, ತುಂಬ ಮಾವಿನಕಾಯಿ ಇತ್ತು. ಒಂದು ಹಣ್ಣಾದ ಮಾವಿನಕಾಯಿ ಇತ್ತು. ಕಣ್ಣು ನೋಡಿತು, ತಿನ್ನಬೇಕು ಅಂತ ಆಸೆ ಆಯ್ತು. ನೋಡಿದ್ಯಾರು? ಕಣ್ಣು. ತಿನ್ನಬೇಕು ಅಂತ ಆಸೆ ಆದದ್ದು ಯಾರಿಗೆ? ಮನಸ್ಸಿಗೆ. ಹಾಗೆ ಕಣ್ಣು ನೋಡಿತು. ಮುಂದೆ ಹೋದದ್ದು ಮಾವಿನ ಮರದ ಹತ್ರ ಹೋದದ್ದು ಯಾರು? ಕಣ್ಣಿಗೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲ. 2 ಕಾಲು ಕರ್ಕೊಂಡು ಹೋಯ್ತು. ಕಾಲು ಕರ್ಕೊಂಡು ಹೋಯ್ತು. ಕಾಲು ಕರ್ಕೊಂಡು ಹೋದಾಗ ಬರೇ ಕಾಲಿಗೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲ. ಇಲ್ಲಿಂದ ಶರೀರ ಎಲ್ಲ ಕರ್ಕೊಂಡು ಹೋಯ್ತು. ಕಾಲು ಕರ್ಕೊಂಡು ಹೋದ ನಂತರ ಅದನ್ನೀಗ ತಿನ್ಲಿಕ್ಕೆ ಬಾಯಿ ತಿನ್ನಬೇಕು ಅಂತಾದ್ರು ಸಹಾಯ ಯಾರದ್ದು ಬೇಕು? ಕೈ. ಕೊಯ್ದದ್ದು ಕೈ ಕೊಯ್ದಾಯ್ತು, ಅದನ್ನ ತಿಂದಾಯ್ತು. ತಿಂದದ್ದು ಯಾರು? ಬಾಯಿ. ಅದನ್ನು ಶೇಖರಿಸಿಟ್ಟದ್ಯಾರು? ಹೊಟ್ಟೆ. ಇಷ್ಟಾದ ನಂತರ ಎಷ್ಟು ಜನರ ಒಂದು ವ್ಯವಹಾರ ಉಂಟು ನೋಡಿ ಇಲ್ಲಿ. ಕಣ್ಣು, ಕೈ, ಕಾಲು, ಬಾಯಿ, ಹೊಟ್ಟೆ, ಮನಸ್ಸು, ಇಷ್ಟು.
ಇಷ್ಟೆಲ್ಲ ಆಗುವಾಗ ಮನೆ ತೋಟದ ಯಜಮಾನ ಬಂದ. ಹಾ ಮಾವಿನಕಾಯಿ ಕೊಯ್ದು ತಿಂದ್ರ ಪಾಪಿ ಮಗನೆ ಅಂತ ಸಾರಿ ಬಾರಿಸದ. ಹಾ ಯಾರಿಗೆ ಬಿದ್ದದ್ದು ಪೆಟ್ಟು? ಹಾ ಬೆನ್ನಿಗೆ. ಬೆನ್ನಿಗೆ ಪಾಪ. ಏನೂ ತಿನ್ನದೇ ಇರುವಂತಹ ಬೆನ್ನಿಗೆ ಪೆಟ್ಟು ಬಿದ್ದ. ಲೆಕ್ಕ ಹಾಕಿ ನೀವು. ಹ್ಮ್. ಈ ಕಳ್ಳರು ಮಾಡುವ ಕಥೆಯೂ ಇದೆ. ಹಾ. ಯಾರೋ ಕದಿಯುವುದು, ಯಾರನ್ನೋ ತಪ್ಪಿತಸ್ಥ ಅಂತ ಹೇಳಿ ಹಾ. ಒಂದು 12-13 ವರ್ಷ ಒಳಗಡೆ ಧರ್ಮಕ್ಕೆ ಕೂತ್ಕೊಳಿಸಿದಲ್ವ. ಹಾಗೆ. ತಿಂದವ ಯಾವನೋ ಒಬ್ಬ, ಹಾ. ಹೇಳುದಿಲ್ಲ ಶಬ್ದಗಳು, ಕೆಲವು ಕೆಟ್ಟ ಶಬ್ದದಲ್ಲೇ ಬೈಬೇಕು ಅಂತ ಬಾಯಿ ಬರ್ತದೆ, ಹೌದು. ಆದ್ರೂ ಬೇಡ. ಹಾ. ಒಂದಲ್ಲ ಒಂದು ದಿವಸ ಈ ಕಳ್ಳರು ಸಿಕ್ಕಿ ಬೀಳ್ತಾರೆ. ಖಂಡಿತ. ನಾನು ಮಾತ್ರ ಜೀವಮಾನದಲ್ಲಿ ಸಿಕ್ಕಿ ಬೀಳಬಾರ್ದು. ಹಾ. ಯಾಕೆಂದ್ರೆ ಇಷ್ಟು ವರ್ಷ ನಾನು ಸಿಕ್ಕಿ ಬೀಳಲಿಲ್ಲ. ಹಾ. ಈಗ ನಮ್ಮ ಕುಟುಂಬದವರು ಯಾರು ಇದ್ದಾರೆ ಅಲ್ಲಿ? ಈಗ ಅಲ್ಲಿಯೂ ಪಾಪ ಸಿಕ್ಕಿ ಬೀಳಿಲ್ಲ ಕಾಣ್ತದೆ ಇಷ್ಟು ದಿವಸ. ಈಗ ಫ್ರೀ ಮಾಡ್ತಾ ಇದ್ದೇನೆ, ಸಿಕ್ಕಿ ಬೀಳ್ಬೇಡ ಮಾರ್ರೆ, ಓ ಪುಣ್ಯಾತ್ಮ ಸುಮ್ಮನಿರು, ನಾವು ಸಿಕ್ಕಿ ಬೀಳಬಾರ್ದು ಎಲ್ಲಿಯೂ. ಹಾಗಾಗಿ ಇವತ್ತು ಅರಮನೆಯ ಭಂಡಾರವನ್ನು ಕದಿಲಿಕ್ಕಾಗಿ ಹೊರಟಿದ್ದೇನೆ. ಮುಂದೇನಾಗುತ್ತದೋ ಅಥವಾ ನನ್ನ ಜೀವನದ ಶೈಲಿ ಬೇರೆ ಆಗುತ್ತದೋ ನೋಡ್ಬೇಕು. ಹಾ. ಮತ್ತೆ ನನ್ನನ್ನು ನೋಡಿದ್ದೀರಾ, ಹಾ. ಹೇಗುಂಟು ನನ್ನ ಚಿತ್ರಣ? ಹೌದು, ಇದು ಒಂದಕ್ಕೊಂದು ಇದಕ್ಕೆ ಸಂಬಂಧ ಇದೆ. ಅರ್ಧ ತೆಂಕು ಅರ್ಧ ಬಡದು. ಇದೆಲ್ಲ ಏನದು? ಇದೆಲ್ಲ ಅಲ್ಲಲ್ಲಿ ಕದ್ದದ್ದೇ. ಎಲ್ಲಿ ಬರ? ಇದು ಬಡಗು ತಿತ್ತಿನಲ್ಲಿ ಕದ್ದದ್ದು. ಹಾ ಹಾ. ಅದು ಕದ್ದದ್ದಲ್ಲ, ಮತ್ತೆ ಇದು ವ್ಯವಹಾರ ಮಾಡಿ ತಕೊಂಡದ್ದು. ಹೌದಾ? ಹಾ. ಹಾ. ನಾಯಿ ಹತ್ರ. ನಾಯಿ ಅದು ಹೇಗೆ ಮಾಡ? ನೋಡಿ, ಇದು ಮೇಳದವರದ್ದು ಇದೆಲ್ಲ. ಹಾ. ಈ ಮೇಳದವರು ಹಗಲೊತ್ತಿಗೆಲ್ಲ ಒಣಗಿಸ್ಲಿಕ್ಕೆ ಹಾಕಿರ್ತಾರೆ. ಹಾ ಹಾ. ಅಷ್ಟೊತ್ತಿಗೆ ಅದು ಮನುಷ್ಯರು ಯಾರು ನೋಡುವಾಗಿರುವುದಿಲ್ಲ. ಹಾ. ರಾತ್ರಿ ಮಾತ್ರ ಅದು ಬೆಳಕಿಗೆ ಚಿಕ್ಕ ಕಾಣುದು. ಅದು. ಹಗಲಿಗೆ ನಾಯಿಗಳೇ ಬಿಟ್ರೆ ಮತ್ತೆ ಯಾರು ಹೋಗ್ತಿಲ್ಲ. ಹೌದು. ಈ ನಾಯಿ ಕಚ್ಕೊಂಡು ಹೋಗ್ತಾ ಇತ್ತ. ಹಾ. ಹೊತ್ತಿಗೆ ನಾನು ಹೀಗಂಡೆ, ಹಾ. ಏನೋ ಒಳ್ಳೇದು ಕಂಡಿತ್ತು ನನಗೆ. ಹಾಗೆ 2 ಗೋಳಿ ಬಜೆ ಎತ್ತಿ ತೆಗೆದು ಬಿಸಾಡಿ. ಹಾ. ನಾಯಿ ಇದು ಕಚ್ಚಿದ್ದನ್ನು ಬಿಟ್ಟು ಗೋಳಿ ಬಜೆ ಇಟ್ಕೊಂಡು ಹೋಯ್ತು. ಹಾ ಹಾ. ನಾನು ಇದನ್ನು ತಕೊಂಡು ಬಂದೆ. ನಾಯಿ ಹತ್ರ ವ್ಯವಹಾರ ಮಾಡಿ ತಕೊಂಡದ್ದು 2 ಗೋಳಿ ಬಜೆ. ಹಾ. ಸುಮ್ಮನೆ ಕೊಡ್ಲಿ, ಕದ್ದದ್ದಲ್ಲ. ಹಾ. ಈ ಬಟ್ಟೆಗಳು ಹಾಗೆ ಹಾ. ಇತ್ಲಾಗಿ ತೆಂಕಲಾಗ ಬಂದನಾ, ಹಾ. ತೆಂಕಲಾಗಿ ಬರುವಾಗ ಅಲ್ಲಿಗೆ ಹಾಗೆ ಹಾ. ಈ ತರ ಬಟ್ಟೆಗಳೆಲ್ಲ ಒಣಗಿಸ್ಲಿಕ್ಕೆ ಹಾಕಿದ್ರು. ಹ್ಮ್. ನಾಯಿ ಕಚ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಅದಕ್ಕೆ ಮೆಣಸಿನ ಬಜ್ಜಿ ಬಿಸಾಡಿ ತಕೊಂಡೆ. ಹೌದಾ? ಹೌದು, ನಾಯಲ್ಲಿ ವ್ಯವಹಾರ. ನಾಯಿಯಲ್ಲಿ ವ್ಯವಹಾರ. ಹಾ. ಮತ್ತೆ ಮನುಷ್ಯರಲ್ಲೆಲ್ಲ ವ್ಯವಹಾರ ಪ್ರಯೋಜನ ಇಲ್ಲ. ಹಾ? ನಾಯಿಗೆ ಸತ್ಯ ಗೊತ್ತಾಯ್ತು ಈಗ. ವ್ಯವಹಾರ. ಹಾ. ಅದು ಹೇಳುದು ಈಗ, ಮಗನೇ ಅವತ್ತು ಹಾಳಾದ ಗೋಳಿ ಬಜ್ಜೆ ಕೊಟ್ಟು ನಾನು ಕಿರೀಟ ತಗೊಂಡು ಹೋಗ್ತೀಯ ಅಂತ ಮತ್ತೆ ಹಾಕ್ತಿ. ಅದರೊಳಗೆ ನಾವು ಇಲ್ಲಿಂದ ಹೋಗ್ಬೇಕು ಸ್ವಾಮಿ. ಹಾಗಾಗಿ ಇದು ತೆಂಕು ಬಡಗಿನ ಸಮ್ಮಿಶ್ರ ಇದು. ಮತ್ತೆ ಬೇಕು ಸ್ವಲ್ಪ, ನಾವು ಯಾವುದನ್ನು ಬಿಟ್ಟರು ಬಡಗಿನ ವಾಸನೆಯನ್ನು ಬಿಡಬಾರದು. ಅದು ಯಾಕೆ? ಯಾಕೆ? ತೆಂಕಿನಲ್ಲಿ 10 ವರ್ಷ ಮಾಡದೇ ಇದ್ದಂತಹ ಸಾಧನೆಯನ್ನು ಬಡಗಿನಲ್ಲಿ 1 ವರ್ಷ ಮಾಡಿ ಬಂದವ. ಹಾ. ಹಾಗಾಗಿ ಆ ಕೃತಜ್ಞತಾ ಭಾವನೆಯಿಂದ ಈ ವೇಷ ಹಾ. ಬಿಡ್ಲಿಕ್ಕಿಲ್ಲ ನಾವು. ಅದು. ಏನೇ ಆಗ್ಲಿ ಆದಷ್ಟು ಬೇಗ ನಮ್ಮ ಪಯಣ ಅತ್ತ ಕಡೆಗೆ ಹೋಗ್ತೇವೆ.